How is the Josh? No sir. ಇಲ್ಲಿ ಉಲ್ಟಾಗಿದ್ದೀರಾ? ಬಂದ ಸಣ್ಣ ಮೇಘರಾಜ ನಮ್ಮ ಊರ ಪ್ಲಾನ್ ಮಾಡಿರೋ ಸರ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನೀಗ ಇದ್ದೀನಿ ಆನೆಕೆರೆಯಲ್ಲಿ, ಕಾರ್ಕಳದಲ್ಲಿದ್ದೀನಿ ಸ್ನೇಹಿತರೆ. ವಿಶೇಷ ಏನಪ್ಪ ಅಂತ ಹೇಳಿದರೆ, ನಾವು ಕುಮಾರ ಪರ್ವತಕ್ಕೆ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ ಸ್ನೇಹಿತರೆ. ಸೊ ಈಗ ಗೊತ್ತಿದೆ ನಿಮಗೆ, ಈಗೆಲ್ಲ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ, ಅಲ್ಲಿ ನಿಮಗೆ ಸ್ಟೇ ಮಾಡಲಿಕ್ಕೆ ಇಲ್ಲ. ಹಾಗಾಗಿ ನಾವು ಆದಷ್ಟು ಬೆಳಿಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಹೊರಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ವಿ. ಹಾಗಾಗಿ ನಾವಿವತ್ತು ಮುಂಚೆನೇ ಹೋಗ್ತಾ ಇದ್ದೀವಿ ಸಂಜೆ. ಅಲ್ಲಿ ಹೋಗಿ ಏನಾದರೂ ಆ ಸುಬ್ರಹ್ಮಣ್ಯದಲ್ಲಿ ಕ್ಯಾಂಪಿಂಗ್ ಮಾಡಲಿಕ್ಕೆ ಆಗುತ್ತಾ, ಇಲ್ಲಾಂದ್ರೆ ರೂಮ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀವಿ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸ್ನೇಹಿತರೆ, ಕಾರ್ಕಳದಿಂದ. ಬನ್ನಿ. ಬನ್ನಿ ಬನ್ನಿ. Hi. How is the Josh? No sir. ನಮ್ಮ ಬಾಗಲಕೋಟೆ ಫುಲ್ ಎನರ್ಜೆಟಿಕ್ ಇದ್ದಾರೆ. ಇದು ನಮ್ಮ ಊರದ ಜವಾನೀರು. ಇಂಡಿಪೆಂಡೆನ್ಸ್ ಡೇ ಸ್ನೇಹಿತರೆ, ಇಲ್ಲಿ ಟೈಮಿಂಗ್ಸ್ ಇರೋದು 7 o'clock ಇಂದ ಸ್ಟಾರ್ಟ್. ಬಟ್ ಅದ್ರ ನೀವು ಬೇಗ ಬಂದರೆ ನಿಮಗೆ 6 ಗಂಟೆ ಆಚೆ ಈಚೆ, ಅಂದರೆ ಒಂದು 5:45ರಿಂದ 6 ಗಂಟೆ ಮುಂಚೆನೇ ಬಿಡ್ತಾರೆ. ಯಾಕಂದರೆ ನಿಮಗೆ 7 ಗಂಟೆ ಹೋದರೆ ಅಲ್ಲಿ ರೀಚ್ ಆಗಲಿಕ್ಕೆ ಎಲ್ಲ ಬರ್ಲಿಕ್ಕೆ ಕಷ್ಟ ಆಗ್ಬೋದು, ರೆಸ್ಟ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ಬೇಗ ಬಿಡ್ತಾರೆ. ಮತ್ತು ಫುಡ್ಡು ಅಲ್ಲಿ ಬಟರ್ ಮನೆ ಹೇಳಬೇಕು, ಅದು ನಾನು ನಿಮ್ಗೆ ತೋರಿಸ್ತೇನೆ. ಬಟ್ ತರಬೇಕಾದ್ರೆ ಒಂದು ಏನಾದರೂ ವಾಟರ್ ಬಾಟ್ಲು ಮತ್ತು ಸ್ವಲ್ಪ ಫುಡ್ಸ್ ಎಲ್ಲ ತರಲೇಬೇಕಾಗುತ್ತೆ, ಸ್ವಲ್ಪ ಡಿಫಿಕಲ್ಟ್ ಟ್ರಕ್ ಇದೆ. ಸೊ ಬೇಗ ಬಿಟ್ಟರೆ ಬಂದರೆ ಬೇಗ ಬಿಡ್ತಾರೆ. ಬನ್ನಿ ಹೋಗೋಣ. ನೆಲ್ಲಿಕಾಯಿ ಮರ, ಇದೆಲ್ಲ ನೆಲ್ಲಿಕಾಯಿ ಮರ. ನೆಲ್ಲಿಕಾಯಿ ಇಲ್ಲ, ಬಟ್ ನೆಲ್ಲಿಕಾಯಿ ಮರ. ಮಾರ್ಕಿಂಗ್ ಅನ್ಸುತ್ತಲ್ಲ ಫಾಸ್ಟ್ ಅವ್ರದ್ದು ಕಲ್ಲಿದ್ದು. ಸದ್ಯ ಹಾಕಿದೆ ಮರ. ಗೈಸ್ ನೋಡಿ, ಇಲ್ಲಿ ಅಡಿಕೆ ಗಿಡಗಳು ಕಾಣ್ತಾ ಇದೀವಲ್ಲ, ಇದೇ ಭಟ್ರ ಮನೆ. ನಿಮಗೆ ಊಟ ಏನಾದರೂ ಬೇಕಂದರೆ ನೀವು ಇಲ್ಲಿ ಹೇಳಿ ಹೋಗಬೇಕು ಎಷ್ಟು ಊಟ ಅಂತ ಹೇಳಿ. ನೀವು ವಾಪಸ್ ಬರ್ಬೇಕಾದ್ರೆ ಊಟ ಮಾಡ್ಬೋದು. ಸೊ ಹೀಟರ್ ಭಟ್ರ ಮನೆಯದು ಕ್ಯಾಂಪ್ ಇದೆ, ಬಟ್ ಎಲ್ಲೋ ಮಾಡಲ್ಲ. ಹಾಂ ಬಲೆ ಹಾಂ ಬರ್ತೀರಿ. ಯಾವ ಕಡೆ ನೀವೆಲ್ಲ? ಫುಲ್ಲು ಗದಗ್, ಬಾಗಲಕೋಟೆ, ಜಮಖಂಡಿ, ಚಿಕ್ಕೋಡಿ. ಇವರೆಲ್ಲ ಭಟ್ರ. 4 ಜನಕ್ಕೆ ಊಟ. 4 ಜನಕ್ಕೆ ಊಟ. ಎಲ್ಲಿ ಊರು? ಉಡುಪಿ. ಒಂದಾಯ್ತಲ್ಲ? ನಿಮ್ಮದಾಯ್ತು. ಓಕೆ, ನಿಮ್ಮದಾಗಲಿಲ್ಲ. ಅಲ್ಲಲ್ಲ, ಊಟ ಬಂದು ಮಾಡಿದ್ರೆ ಹಾಗೆ ಆಯ್ತು ಬರ್ತೇವೆ. 100% ನ್ಯಾಚುರಲ್. ಕಣ್ಬೆ ಇನ್ನೊಂದಲ್ಲ, ಫ್ರಿಜ್ಜಲ್ಲಿ ಅಂತ ಇದ್ದಾಗ ಮೇಲ್ಗಡೆ ಫ್ರಿಜ್ ಇಟ್ಟಿದ್ದಾರಂತೆ. ನ್ಯಾಚುರಲ್ ಫ್ರಿಜ್. ಯಾವುದು ಕಕ್ಕೆದು ಸೂಸು ಎಲ್ಲ ಕುಡಿತಿದ್ದಾನೆ. ಚಿರತೆ ಸೂಸು ಕೊಡುದು ಚಿರತೆ ಸೂಸು ಕೊಡುದು. ಈಗ ಕೋಲ್ ನೀರು ಅಂತ ಹೇಳ್ತಿದ್ದಾನೆ. ಅಂಜ ಫ್ರೆಶ್ ಪ್ರಕಾಶ ಬನ್ನಿ. ಯಾವ ಬನ್ನಿ ಅದು? ಪ್ರಕಾಶ ಬನ್ನಿ. ಹಲೋ ಬೆಟ್ಟದ ಮಿತ್ತುಲ್ಲ ನೆಟ್ವರ್ಕ್ ತಿಕ್ಕುಜಿ ನೆಟ ಪ್ರೊಫೈಲಲ್ಲಿ ಇದೆ. ಈ ಚೆಕ್ ಪೋಸ್ಟ್ ನಿಮಗೆ ಭಟ್ರ ಮನೆಯಿಂದ ಕೇವಲ 700 ಮೀಟರ್ ದೂರದಲ್ಲಿದೆ. ಇನ್ನು ಅಲ್ಲಿ ನಾವು 4 ಜನಕ್ಕೆ ಊಟ ಹೇಳಿ ಬಂದ್ವಿ, ಒಬ್ಬೊಬ್ಬರಿಗೆ 150 ರೂಪಾಯಿ. ನಿಮಗೆ ಇಲ್ಲಿ ಕೆಲವು ಸೆಕ್ಯೂರಿಟಿ ರೀಸನ್ನಿಂದ ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ. ನಿಮ್ದಾದ್ರೂ ಎಕ್ಸ್ಟ್ರಾ ಲಗೇಜ್ಗಳಿದ್ರೆ ನೀವು ಇಲ್ಲಿ ಇಟ್ಟು ಹೋಗ್ಬೋದು. ಕುಯ್ತಿದ್ದಾರೆ.
ಮುಸ್ಲಿಂ ಓ ಅಲ್ಲಿ ಕಾಣ್ತಾ ಉಂಟು ಪೀಕ್. ಥ್ಯಾಂಕ್ ಯು. ಭಯಂಕರ ಅಲ್ಲ ಶುಭಂ ನೋಡಿ, ಅವರು ಹೊಡ್ಕೊಂಡೇ ಹೋಗ್ತಿದ್ದಾರೆ. ಭಯಂಕರ ಅಲ್ಲ. ಸೈಡ್ ಸೋಮವಾರಪೇಟೆ 7 ಕಿಲೋಮೀಟರ್ ಆ ಸೈಡ್. ಹಾಂ, ಈ ಸೈಡೇ 14 ಕಿಲೋಮೀಟರ್. ಆಲ್ಮೋಸ್ಟ್ ಜನ ಆ ಕಡೆಯಿಂದಾನೇ ಮಾಡ್ಬಿಡ್ತಾರೆ ಈಸಿ ಅಂತ. ಆ ಕಡೆ ಹತ್ತಿ ಈ ಕಡೆ ಇಳಿತಾರ. 50 ಜನಕ್ಕೆ ಅವಕಾಶ. ಹಾಂ, ಅದು ಕಡಿಮೆ ಜನ. ಇಲ್ಲಿ ಎಷ್ಟು ಅಂತೆ? ಇಲ್ಲಿ 300 ಜನಕ್ಕೆ ಅವಕಾಶ. ಬ್ಯಾಚ್ ವೈಸ್ ಬಿಡ್ತಾರೆ ಅಂತ ಏನು ಪರ್ಸೆಂಟ್ ಯಾರು? ವಾವ್, ಸ್ವರ್ಗ ಸ್ವರ್ಗ ಆತ ಒಂದು ಈ ಟೈಮ್ ಮಾಡ್ತಿಕ್ಕಿನ. ಹಾಂ, ಗೈಸ್ ಅಲ್ಲಿ ಕಲ್ಲಿನ ಮಂಟಪ ಕಾಣ್ತಾ ಉಂಟಾ? ಅದರ ಹತ್ರನೇ ನಿಮಗೆ ಅದು ನೀರಿದ್ದು ವಾಟರ್ ಸ್ಟ್ರೀಮ್ ಉಂಟು. ಫ್ರೆಶ್ ಅಪ್ ಆಗಿ ಫುಲ್ ಎನರ್ಜಿ ಆಗಿರ್ಬೋದು. ಪೂರ ಸುಳ್ಳು 100% ಸುಳ್ಳು ಒಂದು ಜನಕ್ಕಲೆ ನಿಗಲು ಈ ನೆಚ್ಚಿನ ಇಡೆಗೆ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಆರು ಬನ್ನಿ 100 ಸತ್ಯ. ಓಕೆ, ನಿಗುಲು ಯಾರು ಮಾಡಿ ಸುಳ್ಳೊಂದು ಪ್ರೂವ್ ಮಾಡ್ಬಿಲ್ಲ ಅಂಚಣ. ನಾನು ಹೇಳಿದ ಸುಳ್ಳು ಅಂತ ಪ್ರೂವ್ ಮಾಡಿ ಹಾಗಾದ್ರೆ ಇಲ್ಲಿ ಬಂದು ಆ ಕಲ್ಲಿನ ಮಂಟಪ ಹತ್ರ ನೀರಿದ್ದು ಬನ್ನಿ. ನಂಬರ್ ಕೊಡೋಣ, ಹಾಂ, ಕಳಿಸ್ರದನ್ನ ನೀವು ಎದ್ರಲ್ಲಿ ಅಪ್ಲೋಡ್ ಮಾಡ್ತಿರೋದನ್ನ ಯೂಟ್ಯೂಬಲ್ಲಿ. ಚಾನಲ್ ಇಟ್ಸ್ ವೀಕೆಂಡ್ ಬ್ರೋ. ವೀಕೆಂಡ್ ಬ್ರೋ. ಹಾಂ, ಇನ್ನು ಸರಿ ಕೇಳಿಲ್ಲ. ಕನ್ಯಾ ಹೇಳಿದ್ರಲ್ಲ ಕನ್ಯಾ ನೋಡ್ರಿ ಚಲೋ ಕನ್ಯಾ ಇಲ್ಲೊಬ್ಬರದಾರ್ರಿ ಇಲ್ಲೇ ಪಿಲ್ಲ ಇದಾರು ಅವ್ರಿಗೆ ಹೋಗಿ ಹೇಳ್ತೀವಿ ಲಾಗ್ ನೋಡುತ್ತೆ ಹೇಳಿ ಉಲ್ಟಾಗಿದ್ರೆ ಬಂದ ಸಣ್ಣ ಮೇಘರಾಜ ನಮ್ಮ ಊರ ಪ್ಲಾನ್ ಮಾಡಿರೋ ಸರ್ ಹೇಳ್ಯಾರ. ಪ್ಲಾನರ್ ಇವರೇ 3 ತಿಂಗಳಿಂದ ಪ್ಲಾನ್ ಮಾಡಿ 3 ಸಲ ಕ್ಯಾನ್ಸಲ್ ಆಗಿ ಹೋಗ್ಲಿ ಅಂತ ಬಿಟ್ಟು ಬರ್ತಿದ್ದೆ. ಸೋಲೋ ಟ್ರಿಪ್ ಬರೋದಿದ್ದಾವ. ಸೋಲೋ ಟ್ರಿಪ್ ಅಂದ್ರೆ ಅಲ್ಲೇ ಬಂದ ಫುಲ್ ಅಲ್ಲ ಬಟ್ರ ಜೊತೆ ಕುಂತು ರೈಸ್ ಸಾಂಬಾರ್ ಮಾಡೋದು ಹತ್ತಾಗ 1, 2, 3, 5, 8 ಕಿಲೋಮೀಟರ್. ಆವಾಗಲೇ ನಾವ್ ಇವಾಗ ಇಲ್ಲಿದ್ದೀವಿ ಕಲ್ಲಿನ ಮಂಟಪ. ಇಲ್ಲಿಂದ 2.5 ಕಿಲೋಮೀಟರ್ ಹೋದ್ರೆ ಶೇಷ ಪರ್ವತ. ಇಲ್ಲಿಂದ 1 ಕಿಲೋಮೀಟರ್ ಕುಮಾರ್ ಪರ್ವತ. ಬಟ್ ಇದು ಹೆವಿ ಫಾರೆಸ್ಟ್. ಇಲ್ಲಿ ನೋಡಿ ಗಿಡ ಜಾಸ್ತಿ. ಟೋಟಲ್ 3.5 ಕಿಲೋಮೀಟರ್ ಟೋಟಲ್ 3.5 ಕಿಲೋಮೀಟರ್. ಆವಾಗ ಆಲ್ರೆಡಿ 9:45 ಆಗಿದೆ. ಮೇ ಬಿ ಇನ್ನು 3 ಕಿಲೋಮೀಟರ್ ಅಂದ್ರೆ 11 o'clock 11 ಗಂಟೆ ಆಗ್ಬೋದು. 1 hour. ಅವ್ರು ಹೇಳಕ್ಕಿಂತ ಮುಂಚೆ ರೀಚ್ ಆಗ್ತೀವಿ ನಾವು 1 ಗಂಟೆ. ನೆಕ್ಸ್ಟ್ 1 hour ಸ್ವಿಚ್ ಆಫ್ ಆಗ್ತೀವಿ ಎಲ್ಲರೂ. ಅಲ್ಲಿದ್ದ 12 ಗಂಟೆಗೆ ಅಲ್ಲಿಂದ ರಿಟರ್ನ್ ಬಿಟ್ರೆ ಇಲ್ಲಿ ಬರ್ಬೋದು ಅಷ್ಟೇ.
Did you went for both peak, bro? No. No. This way only. Both ways you can go. Till now I came 1.72. 1.7. Good luck, bro. ಸ್ನೇಹಿತರೆ, ಇವರ ಫಿಟ್ನೆಸ್ ನೋಡಿದ್ರೆ ಯಾರಿಗೆ ತಾನೇ ಇನ್ಸ್ಪಿರೇಷನ್ ಆಗಲ್ಲ ಸ್ನೇಹಿತರೆ. ಇವರು ನಮಗೆ 4.5 ಕಿಲೋಮೀಟರ್ ರೇಂಜಲ್ಲಿ ಸಿಕ್ಕಿದ್ರು. ಈಗ ನಾವು 7.5-8 ಕಿಲೋಮೀಟರ್ ರೇಂಜ್ ಬರೋತ್ತಿಗೆ ಟ್ರೆಕ್ ಮುಗಿಸಿ ವಾಪಸ್ ಬಂದ್ಬಿಟ್ಟಿದ್ದಾರೆ. ಇಂಥವರು ಒಂದು ನಮಗೆ ಇನ್ಸ್ಪಿರೇಷನ್ ಸ್ನೇಹಿತರೆ, ಮತ್ತೆ ಟ್ರೆಕ್ ಮಾಡೋಕ್ಕೆ. ಸೊ ಇದು ಬಂದು ಶೇಷಗಿರಿ ಪರ್ವತ ಅಲ್ಲ, ಶೇಷಗಿರಿ ಪರ್ವತ. ಹಂಗೆ ಹೋಗಿ ಇಲ್ಲಿ ನಾವು ಕುಮಾರ ಪರ್ವತ ಹೋಗ್ತೀವಿ. ಇನ್ನೂ ಎಷ್ಟು ಹಾಫ್ ಆನ್ ಅವರ್ ಹೋಗಬೇಕು ನಾರ್ಮಲ್ ಆಗಿ ಹೋದರೆ. ಕುತ್ಕೊಂಡು ಹೋದರೆ 1 ಗಂಟೆ ಮೇಲಾಗುತ್ತೆ. ಬನ್ನಿ, 1 ಕಿಲೋಮೀಟ್ರಾ? ಓಕೆ. కోల్డ్ ఉందా? ಅದೇ ಭೂಮಿ ಅದೇ ಬಾನು. ನೋಡಿ ಸ್ನೇಹಿತರೆ, ಇದು ಬೀದಹಳ್ಳಿಯಿಂದ ಬರುವಂಥ ಚಾರಣದ ದಾರಿ. ಸೋಮವಾರಪೇಟೆ ಅಂತಿದೆ ನೋಡಿ. ಪುಷ್ಪಗಿರಿ ಪರ್ವತ ಬೀದಹಳ್ಳಿ ಚಾರಣಾಸ್ತಿ 7 ಕಿಲೋಮೀಟರ್. ಇದು ಬರೀ 7 ಕಿಲೋಮೀಟರ್ ಇದೆ. ಈ ಕಡೆಯಿಂದ ನೀವು ಆ ಕಡೆಯಿಂದ ಬಂದು ಇದು ಸುಬ್ರಹ್ಮಣ್ಯದಕ್ಕೂ ನೀವು ಇಳಿಬೋದು, ಅಥವಾ ವಾಪಸ್ ಅಲ್ಲಿಗೆ ಹೋಗ್ಬೋದು. 2 ವೇ ಪಾಸಿಬಲ್ ಇದೆ. ಈ ಸರ್ ನಿನ್ನೆ ಹತ್ತಿದಾರಂತೆ, ಮತ್ತು ವಾಪಸ್ ಹತ್ತಾ ಇದ್ದಾರೆ ಇವತ್ತು. ಯಾವ ಕಡೆ ಇಳಿತೀರಿ ಸರ್? ಈಗ ಕುಕ್ಕಿಗೆ ಇಳಿತೀರಾ? ಇದು 7 ಕಿಲೋಮೀಟರ್ ಹೇಳ್ತಾರಂದ್ರೆ ಫುಲ್ ಸ್ಟಫ್ ಇದೆಯಾ ಅಂತ ಹೇಳ್ತಾರ? ಈ ಕಡೆ 7 ಕಿಲೋಮೀಟರ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿ ಇದೆ. ಹಾಂ. ಸ್ನೇಹಿತರೆ, ನಾವೀಗ ಕುಮಾರ ಪರ್ವತದ ತುದಿಗೆ ಬಂದಿದ್ದೇವೆ. ಇಲ್ಲಿ ನಿಮಗೆ ಒಂದು ಕಲ್ಲಿನ ಮಾರ್ಕಿಂಗ್ ಇದೆ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನಿಮಗೆ ಒಂದು ಕಲ್ಲಿನಿಂದ ಮಾಡಲ್ಪಟ್ಟಂತಹ ಒಂದು ದೇವಸ್ಥಾನಗಳನ್ನು ನೀವು ನೋಡ್ಬೋದು. ಸ್ನೇಹಿತರೆ, ಇದಕ್ಕೆ ಕುಮಾರ ಪರ್ವತ ಅಂತ ಕರೀತಾರೆ. ಇನ್ನು ಇದು 1712 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರ ಇದೆ ಸ್ನೇಹಿತರೆ. ಇನ್ನು ಇದು ಪುಷ್ಪಗಿರಿ ವನ್ಯಧಾಮಕ್ಕೆ ಸೇರಿರುವಂಥದ್ದು. ಇದರ ವಿಶೇಷ ಏನಪ್ಪ ಅಂತ ಹೇಳಿದರೆ, ಇದನ್ನು ಪುಷ್ಪಗಿರಿ ಅಂತಲೂ ಕುಮಾರ ಪರ್ವತಲು ಅಂತಲೂ ಕರೀತಾರೆ ಸ್ನೇಹಿತರೆ. ಯಾಕಂತ ಹೇಳಿದರೆ, ಈ ಕೊಡಗಿನ ಸೋಮವಾರಪೇಟೆ ಜನ ಏನಿದ್ದಾರೆ, ಇಲ್ಲಿ ಶಿವನ ಸ್ವರೂಪಿ ಶಾಂತ ಮಲ್ಲಿಕಾರ್ಜುನ ನೆಲೆಸಿದ್ದಾನೆ ಅಂತ ನಂಬ್ತಾರೆ. ಹಾಗಾಗಿ ಇದನ್ನು ಪುಷ್ಪಗಿರಿ ಅಂತ ಕರೀತಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಭಾಗದ ಜನರು ಇಲ್ಲಿ ಕುಮಾರ ಸುಬ್ರಹ್ಮಣ್ಯ ನೆಲೆಸಿದ್ದಾನೆ, ಹಾಗಾಗಿ ಇದನ್ನು ಕುಮಾರ ಪರ್ವತ ಅಂತಲೂ ಕರೀತಾರೆ ಸ್ನೇಹಿತರೆ. ಸ್ನೇಹಿತರೆ, ಈಗ ಗಂಟೆ ಸುಮಾರು 3:15. ನಾವು ಬೆಳಿಗ್ಗೆ 6:10ಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟ್ರೆಕ್ಕಿಂಗ್. ಈ ಟ್ರೆಕ್ಕಿಂಗಲ್ಲಿ ನಮಗೆ 10 ಸರಿ ಈ ಕುಮಾರ ಪರ್ವತ ಹತ್ತಿದವರು, ಅದೇ ರೀತಿ ನಿನ್ನೆ ಹತ್ತಿ ಇವತ್ತು ಮತ್ತೆ ಪುನಃ ಈ ಕುಕ್ಕೆಯಿಂದ ಹತ್ತಿದವರು, ಆ ಥರ ಸುಮಾರು ಜನ ಸಿಕ್ಕಿದ್ದಾರೆ ಸ್ನೇಹಿತರೆ. ಇದೊಂಥರ ಒಂದು ಮರೆಯಲಾರದಂಥ ಒಂದು ಎಕ್ಸ್ಪೀರಿಯನ್ಸ್. ಬನ್ನಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ ನಮ್ಮ ಟ್ರೆಕ್ಕಿಂಗ್ ಇಲ್ಲಿಗೆ ಮುಗಿತು. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.